ನಮಸ್ಕಾರ ಕರ್ನಾಟಕ ಜನರಿಗೆ, ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಸುಭಾಷ್ ಅಕ್ಕ ನಕ್ಕನ್ ಲೇ ಅಂದ್ಕೊಳ್ಳಿ. ಯಾಕಿನ್ನೂ ಕಣ್ ತೆಗ್ದಿಲ್ಲ ಅಂತ ಕೇಳಿದರೆ ಕಣ್ ತೆಗಿಯೋಕ್ಕೆ ಮನ್ಸು ಬರ್ತಾಯಿಲ್ಲ. ಯಾಕೆ ಮನ್ಸು ಬರ್ತಾಯಿಲ್ಲ ಅಂದರೆ ನೆನ್ನೆ ನೈಟು ಫುಲ್ಲು ಕಷ್ಟಪಟ್ಟು ಏನೇನೋ ಕೆಲಸ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಮನೆಗೆ ಬಂದು ಮಲಗಿರೋದು 2:30-3 ಗಂಟೆ. ಸೊ ಫುಲ್ಲು ಯಾವ ಥರ ನಿದ್ದೆ ಮಾಡಿಬಿಟ್ಟಿದ್ದೀನಿ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ ಎದೊಳ್ಬೇಕಾ ಎದೊಳ್ಬಾರ್ದ ಅಂತ. ಕಣ್ ತೆಗಿಯೋ ಒಡೆ. ಸೊ ಇವಾಗ ಎದ್ಬಿಟ್ಟಿದ್ದೀನಿ. ಎದ್ದಿದ ತಕ್ಷಣ ನಾನು ಹೋಗೋದೇನೆ ಬ್ರಷ್ಷು ತೊಳೆಯೋಕ್ಕೆ, ಅದಾದಮೇಲೆ ಡೈರೆಕ್ಟು ಹೋಗೋದೆ ಜಿಮ್ಮಿಗೆ. ಇವತ್ತಂತೂ ಜಿಮ್ಮಲ್ಲಿ ನೆಕ್ಸ್ಟ್ ಲೆವೆಲಾಗಿ ವರ್ಕೌಟ್ ಮಾಡಬೇಕು. ಯಾಕಂದರೆ ನೆನ್ನೆನೂ ನೆಕ್ಸ್ಟ್ ಲೆವೆಲಾಗೆ ವರ್ಕೌಟ್ ಮಾಡಿದೆ, ಬಟ್ ನೆನ್ನೆಕ್ಕಿಂತ ಇವತ್ತಿನ್ನೂ ಚೆನ್ನಾಗಿ ಮಾಡಬೇಕು. ಸೊ ಆ ಥರ ಫೈರ್ ಏನಾರೋ ಇತ್ತು ಅಂದರೆ ನಿಮ್ಮಲ್ಲಿ, ನಿಮ್ಮ ಜೀವನದಲ್ಲಿ ನೀವು ಎನಿ ಟೈಮ್ ಬೆಸ್ಟ್ ಮಾಡ್ತೀರಾ. ಸೊ ಬರೀ ಬೆಸ್ಟ್ ಮಾಡಿದ ತಕ್ಷಣ ಬಿಟ್ಬಾರ್ದು. ಬೆಸ್ಟ್ ಮಾಡಿದ ತಕ್ಷಣ ಮುಂದೆ ಯಾವ ಥರ ಇನ್ನೂ ಬೆಸ್ಟ್ ಕೊಡಬೇಕು ಅದು ಇಂಪಾರ್ಟೆಂಟು. ಸೊ ಅದಕ್ಕೆ ನಾನಿರೋದು ನಿಮ್ಮೆಲ್ಲರ ಪ್ರೀತಿಯ ಬೆಸ್ಟೆಸ್ಟ್ ನಕ್ಕನ್ ಲೇ ಅಂದ್ಕೊಳ್ಳಿ. ಸಿಗೋಣ ಬೇಗ. ಆಹಾ, ಹೊಟ್ಟೆ ಬೇರೆ ಹಸಿತಾ ಇದೆ ಬೆಳಗ್ಗೆ. ನಮ್ಮಮ್ಮ ಬೇರೆ ಏನೂ ಮಾಡಿಲ್ಲ ಬೆಳಗ್ಗೆ ನಾಷ್ಟ. ನಮ್ಮಮ್ಮ ಯಾಕೆ ಮಾಡಲ್ಲ ಅಂದರೆ ಬೆಳಗ್ಗೆ ನಾಷ್ಟ ಏನು ತಿನ್ನಲ್ಲ. ಸುಮ್ಮನೆ ನಾನೇನೋ ನಮ್ಮಮ್ಮಂಗೆ ಮಾಡಿದ್ರೆ ನಮ್ಮಮ್ಮ ಮಾಡಿ ಇಡೋದೇ ಚಿತ್ರಾನ್ನ, ಉಪ್ಪಿಟ್ಟು, ಪಲಾವು, ಆಮೇಲೆ ಅದು ಇದು ಮಾಡಿ ಇಟ್ಬಿಡ್ತಾರೆ. ಬೇಜಾರಾಗ್ಬಿಡುತ್ತೆ. ನೋಡಿದ ತಕ್ಷಣವೇ ಬೇಜಾರಾಗ್ಬಿಡುತ್ತೆ. ತಿಂದರೆ ಅಂತೂ ಇನ್ನೂ ಬೇಜಾರಾಗ್ಬಿಡುತ್ತೆ. ಅದ್ರ ಬದಲು ನಾನು ಸ್ಕಿಪ್ಪೇ ಮಾಡೋದೇ ಒಳ್ಳೆಯದು. ಅದಕ್ಕೆ ಸ್ಕಿಪ್ ಮಾಡಿಬಿಡ್ತೀನಿ ಸೊಪ್ಪಂತ. ಬೆಳಗ್ಗೆ ಸ್ಟ್ರಾಂಗ್ ಕಾಫಿ ಕುಡ್ದಿದ ತಕ್ಷಣ ಹೋಗ್ತಾ ಇರೋದೆ ಡೈರೆಕ್ಟು ಜಿಮ್ಮಿಗೆ. ಓ ಮೈ ಗಾಡ್ ಗುರು, ಓ ಮೈ ಗಾಡ್, ಅಪ್ಪ ದೇವ್ರೇ ಕಾಪಾಡಪ್ಪ. ಸ್ಟ್ರಾಂಗ್ ಕಾಫಿ ಈಸ್ ರೆಡಿ ಅಂದ್ಕೊಳ್ಳಿ. ಇವಾಗ ಇದನ್ನು ಕುಡ್ದಿದ ತಕ್ಷಣ ಹೋಗೋದು ಎಲ್ಲಿ ಅಂದರೆ ಡೈರೆಕ್ಟು ಜಿಮ್ಮಿಗೆ. ಜುಪ್ ಅಂತ ಹೋಗ್ತಾ ಇರೋದೇನೆ ಇವಾಗ ಜಿಮ್ಮಿಗೆ. ಈಗಿನ ಟೈಮಲ್ಲಿ ಕಷ್ಟ ಅನ್ನೋದು ನೀವು ಯಾರಿಗಾರೋ ಹೇಳ್ಕೊಂಬಿಟ್ರೆ ಸಾಕು, ನಕ್ಕನ ಅವ್ರಿಗೆ ಫುಲ್ಲು ಮಜಾ. ಅವನಮ್ಮ ನೋಡು ಗುರು, ಅವನಿಗೆ ಕಷ್ಟ ಅಂತ. ಗುರು, ಜನ ಸರಿ ಇಲ್ಲ, ದೇವರಾಣೆ ಒಂಚೂರು ಸರಿ ಇಲ್ಲ. ನಿಮ್ಮೇಲೆ ನೀವೇನಾರೋ ನಂಬಿಕೆ ಇಟ್ಟಿಲ್ಲ, ನಿಮ್ಮೇಲೆ ನೀವೇನಾರೋ ಲವ್ ಮಾಡಿಲ್ಲ, ನಿಮ್ಮೇಲೆ ನಿಮ್ಗೇನಾರೋ ಏನೂ ಒಂದಿಲ್ಲ ಅಂದರೆ ನೀವು ಸತ್ತಂಗೆ ಅಂದ್ಕೊಳ್ಳಿ. ಯಾಕಂದರೆ ಈಗಿನ ಕಾಲದಲ್ಲಿ ನಿಮ್ಮನ್ನ ಬೆಳೆಸಲ್ಲ, ತುಳಿಯೋಕ್ಕಂತ ಕಾಯ್ತಾ ಇರ್ತಾರೆ. ಸ್ವಂತ ಪೇರೆಂಟ್ಸ್ ಆಗಲಿ ಯಾವನಾರೋ ಆಗಲಿ ಈಗಿನ ಕಾಲದಲ್ಲಿ ಯಾವನೂ ಸರಿ ಇಲ್ಲ. ಅದಕ್ಕೆ ನಾನು ಕುಡಿತಾ ಇದ್ದೀನಿ ಸ್ಟ್ರಾಂಗ್ ಕಾಫಿ. ಕುಡ್ದಿದ ತಕ್ಷಣ ನನ್ನ ಅಂತೂ ಯಾವನೂ ತುಳಿಯೋಕ್ಕಾಗಲ್ಲ. ನಾನೇ ತುಳಿದು ಬಿಡ್ತೀನಿ ಇಂಡೈರೆಕ್ಟಾಗಿ. ಎಷ್ಟೊಂದು ಜನ ಜಿಮ್ಮಿಗೆ ಹೋಗೋಕ್ಕೆ ಹೊಸ ಬಟ್ಟೆ, ಹೊಸ ಶೂಸು, ಅದು ಬೇಕು ಇದು ಬೇಕು ಅಂತ ಸುಮ್ಮನೆ ಪ್ರಾಬ್ಲಮ್ಮಲ್ಲಿರ್ತಾರೆ. ಎಲ್ಲಕ್ಕಿಂತ ಮೇಯ್ನು ಜಿಮ್ಗೆ ಹೋಗಿದ ತಕ್ಷಣ ಡಯಟ್ ಬೇಕು, ಅದೆಲ್ಲ ಏನು ಬೇಡ. ಫಸ್ಟು ಜಿಮ್ಗೆ ಹೋಗೋದು ಕಲೀರಿ. ಫಸ್ಟು ಡಿಸಿಪ್ಲೀನಾಗೆ ಒಂದು 100 ಡೇಸ್ ಜಿಮ್ಗೆ ಹೋಗಿ, ಆಮೇಲೆ ಡಯಟ್ ಸ್ಟಾರ್ಟ್ ಮಾಡಿ. ಡಯಟ್ ಅಂದರೆ ಏನು? ನೀವು ಹೆಲ್ತಿಯಾಗಿ ತಿನ್ನೋದೇ ಡಯಟು, ಕರೆಕ್ಟಾ? ಫಸ್ಟು ವರ್ಕೌಟ್ ಮಾಡಿ, ಆಮೇಲೆ ಡಯಟ್ ಮಾಡಿ. 100 ಡೇಸ್ವರೆಗೂ ಫುಲ್ ವರ್ಕೌಟ್ ಮಾಡಿ. 100 ಡೇಸಲ್ಲಿ ನಿಮ್ಮ ಬಾಡಿ ನೀವು ಹೇಳಿದ ಮಾತು ಕೇಳುತ್ತೆ, ಕರೆಕ್ಟಾ? ಅದಾದಮೇಲೆ ನಿಮ್ಮ ಇಷ್ಟ, ನೀವೇನು ಮಾಡ್ತೀರೋ ಏನು ಮಾಡಲ್ವೋ ಅದೆಲ್ಲ ನನಗೆ ಬೇಡ್ದಿರೋದು ಕತೆ. ನಾನೇನಾರೋ ಸುಮ್ಮನೆ ಇನ್ನೇನು 1-2 ಮಾತು ಒಳ್ಳೇದು ಹೇಳ್ಬಿಟ್ರೆ ನನಗೇನೆ ಹಾಕೊಂಡು ಗುಂಬಿಡ್ತೀರಾ. ಯಾಕಪ್ಪ ಬೇಕು ಸವಾಸ ನಿಮ್ಮದು? ಸೊ ನಾನಂತೂ ಮುಚ್ಕೊಂಡು ಹೋಗ್ತಾ ಇರೋದೇನೆ ಜಿಮ್ಗೆ. ನೋಡಿ ನನ್ನ ಸ್ಟ್ಯಾಕ್ಸು ಫುಲ್ಲು ಅವತಾರ ನೋ ಅವತಾರ ಬ್ರಾಟೆಕ್ಸ್ ಅಂದ್ಕೊಳ್ಳಿ. ಫುಲ್ಲು ಶೂಸು ಅದು ಇದು ಸಖತ್ತು ಹೊಸ ಸ್ಟ್ಯಾಕ್ಸು, ಜ್ಯೂಸ್ ಪೀಸ್ ಎಲ್ಲ ಬಂದುಬಿಟ್ಟಿದೆ. ಸೊ ನೆಕ್ಸ್ಟ್ ಲೆವೆಲ್. ಸೊ ನಾನು ಹೋಗ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಡೈರೆಕ್ಟು ಎಲ್ಲಿ ಅಂದರೆ ಜಿಮ್ಗೆ. ಸೊ ಲೆಟ್ಸ್ ಗೋ.
So let's go. Let's go with pull-ups, with weighted pull-ups. So first I'm starting with 10 kgs. So let's go with the 10 kgs. So I'm doing all single reps so I can beat my PR. My PR is like 52.5. So let's check it today. I can do it or not. I'm talking so much in English. Guys, I'm really sorry. But I have to talk. So let's go. It was crazy. So next I'm going with 20. The next set is 20 kgs. 20 kgs pull up. Just single rep. Let's go. Let's go, let's go. Did it, man. It was too easy to pull 20 kgs. So now I'm going for 30 kgs. So now it's time for 30 kgs. 30 kgs pull-ups, just single rep. So let's go. Let's go with 30 kgs. Let's go. Crazy, what a pure rep, man. Pure rep of 30 kgs was completely as smooth as me. Crazy. One single rep, I feel like I can do it, man. I can do it. Let's go. Ho, ho. So let's go with the 40 kgs, man. 40 kg pull up. Let's go. Let's kill the fuck out of this, man. Let's kill it. Let's kill it.
ಕ್ರೇಜಿ ಮ್ಯಾನ್. ಒಂಚೂರು ಡಿಫಿಕಲ್ಟ್ ಆಗಿತ್ತು, ಬಟ್ ಇಟ್ ವಾಸ್ ಕ್ರೇಜಿ ರ್ಯಾಪ್. ಟ್ರಸ್ಟ್ ಮೀ, ಇಟ್ ವಾಸ್ ಡ್ಯಾಮ್ ಕ್ರೇಜಿ. ಹಾ ಮ್ಯಾನ್. So we are today literally doing the topmost craziest abs workout. First I'm starting with this workout. So I don't know the name of the workout. It's called abs crunches. So let's go. ಸೊ ಇವಾಗ ಮಾಡ್ತಾ ಇರೋದು ಸೆಕೆಂಡ್ ರೌಂಡು ಆ್ಯಪ್ಸು. ಪರ್ಫೆಕ್ಟ್ ಆ್ಯಪ್ಸ್ ಬೇಕಂದರೆ ಇದನ್ನ ಕೈ ಮಾಡ್ಬೋದು. ಸೊ ಏನಿಲ್ಲ, ಕಾಲಿಗೆ ಈ ಥರ ಸ್ಟೆಪ್ಸ್ ಬರುತ್ತೆ. ಸ್ಟೆಪ್ಸ್ ತಗೊಂಡು ಈ ಥರ ಮಷೀನಲ್ಲಿ ಹಾಕಿದ್ರೆ ಸಾಕು ವೆಯ್ಟ್ಸ್ ಇನ್ಕ್ರೀಸ್ ಮಾಡಿ. ಸೊ ನಾನಂತೂ ತುಂಬ ವೆಯ್ಟ್ಸ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ವೆಯ್ಟ್ಸ್ ಅಷ್ಟು ಹಾಕೊಳ್ಳಿ. ಆಮೇಲೆ ಕೈ ಎನಿ ಟೈಮ್ ಕೆಳಗಿರ್ಬೇಕು. ಕೆಳಗಿದ್ರೆ ಪ್ರಾಪರ್ ಪೋಸ್ಚರ್ ನೋಡಿ. ಲೆಟ್ಸ್ ಗೋ. ಹೋ. ಓ ಕ್ರೇಜಿ. ಈ ಥರ 10 into 10 ಅಂದರೆ 100 ಕೌಂಟ್ಸ್ ಮಾಡಿದ್ರೆ ಕ್ರೇಜಿಯಾಗೆ ಆಪ್ಸ್ ಫಾರ್ಮೇಷನ್ ಆಗುತ್ತೆ, ಝುಪ್ ಅಂತ. ಸೊ ಇವಾಗ ಮಾಡ್ತಾ ಇರೋದೇ 3ನೇ ರೌಂಡು ಆಪ್ಸು. ಸೊ ಸೇಮ್ ಅದೇ ಥರನೇ, ಬಟ್ ನಾವು ಹಿಂಗೆ ಮಾಡ್ತಾ ಇದ್ರಲ್ವ, ಇವಾಗ ಕಾಲ್ ಸ್ಟ್ರೈಟ್ ಇಟ್ಟು ಹಿಂಗೆ ಬರಬೇಕು. ಸೊ ಕೈನ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿಕೊಂಡು, ಸೊ ಇಷ್ಟೇ. ಸ್ಟ್ರೈಟ್ ಸ್ಟ್ರೈಟ್. 1 2 3 4 5 6 7 8 9 10. ಕ್ರೇಜಿ ಆಗಿರುತ್ತೆ. ಇದನ್ನಂತೂ ಟ್ರೈ ಮಾಡಲೇಬೇಕು ನೀವು ಮಾಡಿಲ್ಲ ಅಂದರೆ. ಲೆಟ್ಸ್ ಗೋ. ಸೊ ಇದು 4th ರೌಂಡು. ಏನಿಲ್ಲ, ಲೆಗ್ ರೈಸ್. मेरे दिल ने चुन लिया ने तेरे दिल दिया रहा, तू जो मेरे नाल तू रहता, तुर पे है मेरी आसा, जीना मेरा कुन्ह तेरा की मैं करा तू कर एतबार मेरा, मैं करूँ इंतजार तेरा. ಹೋ, ಬೆಳಗ್ಗೆ ಕ್ರೇಜಿಕ್ಕಿಂತ ಕ್ರೇಜಿ ವರ್ಕೌಟ್ ಆಯ್ತು ಅಂದ್ಕೊಳ್ಳಿ. ಆಹಾ, ಏನು ಗುರು, ವರ್ಕೌಟ್ ಮಾಡಿದ ತಕ್ಷಣ ನೆಮ್ಮದಿ ಸಿಗುತ್ತೆ ಗೊತ್ತಾ. ನಾವೇನು ಅಂದ್ಕೊಂಡಿರ್ತೀವಿ ಆ ವರ್ಕೌಟ್ನ ನಾವೇನಾರು ಮಾಡಿಬಿಟ್ರೆ ದೇವರಾಣೆ ಅದಕ್ಕಿಂತ ಖುಷಿ ಯಾವುದಲ್ಲೂ ಸಿಗಲ್ಲ. ಸೊ ನನಗೆ ಆ ಖುಷಿ ಸಿಕ್ಬಿಟ್ಟಿದೆ. ಸೊ ನನಗೆ ಇನ್ನೇನು ಮಿಕ್ಕಿದ್ದು ಬೇಡ. ಸೊ ನಾನು ಇವಾಗ ಹೋಗ್ತಾ ಇರೋದೇ ಡೈರೆಕ್ಟ್ ಎಲ್ಲಿ ಅಂದರೆ ಮನೆಗೆ ಹೋಗಿದ ತಕ್ಷಣ ಏನು ತಿನ್ನೋದು, ನಮ್ಮಮ್ಮ ಏನು ಮಾಡಿರ್ತಾರೋ ಅದನ್ನು ತಿನ್ನೋದು, ಇಲ್ಲಾಂದರೆ ಆಚೆನೇ ಗತಿ. ನಿಮ್ಮ ಹುಡುಗಿ ನಿಮ್ಮನ್ನೇನಾರೋ ಬಿಟ್ಟು ಹೋಗ್ತಾಳೆ ಅಂದರೆ ಮತ್ತೆ ಯಾವತ್ತೂ ಅವಳ ಹಿಂದೆ ಹೋಗಬೇಡಿ. ಕಾಲೆಲ್ಲ ಮುಗಿಯೋಕ್ಕೇ ಹೋಗಬೇಡಿ. ಬಿಟ್ಟು ಹೋದ್ಲ ಅಷ್ಟೇ. ಅವಳಕ್ಕಿಂತ ಚೆನ್ನಾಗಿರೋಳನ್ನ ಹಾಕೊಳ್ಳಿ. ಅವಾಗ ಅವಳಿಗೇನೆ ಜೆಲಸಿ ಫೀಲ್ ಆಗಿಬಿಡುತ್ತೆ. ಅವಾಗ ನಿಮಗೆ ಟೆಕ್ಸ್ಟ್ ಮಾಡ್ತಾಳೆ. ಮತ್ತೆ ಆ ಟೆಕ್ಸ್ಟ್ಗೂ ಆನ್ಸರ್ ಕೊಡಬೇಡಿ, ಥೂ ಅಂದ್ಬಿಡಿ ಡೈರೆಕ್ಟಾಗೆ ಥೂ. ಅವಾಗ ಗೊತ್ತಾಗತ್ತೆ ಅವಳಿಗೆ
ಇಲ್ಲಾಂದರೆ ಗೊತ್ತಾಗಲ್ಲ. ಪಲ್ ಬರ್ ಟಹರ್ ಜಾವು ದಿಲ್ ಯೇ ಸಮಲ್ ಜಾಯೆ कैसे तुम्हें रोका करूं बिन बोले बातें तुमसे करूं अगर तुम साथ हो अगर तुम साथ हो तेरी नजरों में है तेरे सपनों में नाराज़ी मुझे लगता है कि बातें दिल की होती लफ्ज़ों की धोखेबाज़ी तुम साथ हो या ना हो क्या फर्क है. ನೀವು ಪ್ರೀತಿ ಮಾಡೋದು ಹುಡುಗಿ ಏನಾರೋ ಬ್ಲಾಕ್ ಮಾಡಿದ್ಲು ಅಂದರೆ ಮತ್ತೆ ಯಾವತ್ತೂ ಅವಳು ಕಾಲ್ಗೋಗಿ ಬಿದ್ದು ನಾನು ಅನ್ಬ್ಲಾಕ್ ಮಾಡು ಅದು ಮಾಡು ಇದು ಮಾಡು ಅಂತ ಯಾವತ್ತೂ ಹೋಗ್ಲೇಬೇಡಿ. ಯಾಗೊತ್ತಾ, ನಿಮ್ಗೇನಾರೋ ಅವಳು ಅಷ್ಟೊಂದೇನಾರೋ ಪ್ರೀತಿ ಮಾಡಂಗಿದ್ದಿದ್ರೆ ಯಾವತ್ತೂ ಬ್ಲಾಕ್ ಮಾಡ್ತಾ ಇರಲಿಲ್ಲ. ಅವಳೇನಾರೋ ಬ್ಲಾಕ್ ಮಾಡಿ ಅವಳು ಚೆನ್ನಾಗಿರ್ತಾಳೆ ಅಂದರೆ ಅದು ಪ್ರೀತಿನೇ ಅಲ್ಲ. ಥೂ ಅಂದ್ಬಿಡಿ ಅಂಥವ್ರಿಗೆ. ಮತ್ತೆ ಯಾವತ್ತೂ ಅವ್ರ ಹಿಂದೆ ಮಾತ್ರ ಹೋಗಲೇಬೇಡಿ ಪ್ಲೀಸ್. ಹೇ ನಕ್ಕನ್ ಚಿನೋ, ಹುಷಾರು, ಹಾಕಿಕ್ಬಿಡ್ತೀಯ ಬಾ. ಬೇಡ, ಸುಮ್ಮನೆ ಯಾಕೆ ಬೇಕು ಸವಾಸ. ಫಸ್ಟೇ ನಿನ್ನ ಜೀವನದಲ್ಲಿ ಬೇಜಾನ್ ಕಷ್ಟ ಇದೆ. ಸುಮ್ಮನೆ ವಾಕ್ ಮಾಡು. ಉಚ್ಚೆ ಹುಯ್ ಟಯರ್ಗೆ. ಯಾವ್ಯಾವ ಟಯರ್ ಸಿಗುತ್ತೆ ಎಲ್ಲದಕ್ಕೂ ಉಚ್ಚೆ ಹುಯ್ತಾನೆ. ಓಹೋ ಬಾ ಸಾಕು. ನಕ್ಕನ್ ಬಾರಲ್ಲಿ ಮತ್ತೆ ಇನ್ನೊಂದು ಟೈರ್ ಗುಚ್ಚೆ. ನಕ್ಕನ ಟೈರ್ಗೆ ಯಾಕೆ ಹುಚ್ಚೆ ಹೋಯ್ತಾನೋ ದೇವ್ರಾಣೆ ನನಗಂತೂ ಗೊತ್ತಿಲ್ಲ. ಇವತ್ತಿನ ಮಧ್ಯಾಹ್ನ ಊಟ ಪೂರಿ. ಬಿಸಿ ಬಿಸಿ ಪೂರಿ ಮತ್ತೆ ಏನಂತಾರೆ ಇದು ಯಾವ ಚಟ್ನಿ ಇದು ಗೊತ್ತಿಲ್ಲ. ಇದು ಮಾವಿನಕಾಯಿ ಪಲ್ಯ ನೆನ್ನೆ ಮಾಡಿರೋದೆ ಮತ್ತೆ ಸೊ ತಿನ್ನಲೇಬೇಕು, ಏನು ಮಾಡೋಕ್ಕಾಗಲ್ಲ. ನೀನು ಯಾಕೆ ಮಾಡಿರೋದು ಊಟನೇ ಡೈಲಿ ಮಾಡ್ತೀಯ? ಬೇಜಾರಾಗಲ್ವಾ ನಿನಗೆ? ನೀನೇನೋ ತಿನ್ಬಿಡ್ತೀಯ, ನಮ್ಗೆ ಹೊಟ್ಟೆಗೆ ಹೋಗಲ್ಲ ಅದು ಊಟ. ಸೊ ಏನು ಮಾಡೋಕ್ಕಾಗಲ್ಲ, ಮಾಡಿರೋದು ತಿನ್ನಲೇಬೇಕು. ಸುಮ್ಮನೆ ಆಚೆ ಕಡೆ ಹೋದ್ರೆ ಕಾಸು ಖರ್ಚಾಗ್ಬಿಡುತ್ತೆ. ಓಹೋ, ಊಟ ಈಸ್ ರೆಡಿ ವಿತ್ 3 ಚಪಾತಿ. ಅದಾದ್ಮೇಲೆ ಏನು ಇಲ್ವಾ ಬೇರೆ? ಎಲ್ಲಿದೆ ಮಜ್ಜಿಗೆ? ಎಂತದು ಇಲ್ಲ, ಬರೀ ಓಲ್ಡ್ ಬಿಡ್ತೀಯ ಅದಿದೆ ಇದಿದೆ ಅಂತ. ಏನೋ ಒಂದು ರೈಸ್ ಮಾಡ್ಬಿಡ್ತೀಯ, ಆ ರೈಸ್ಗೆನೆ ಮಸ್ತ್ ಹಾಕೊಂಡು ತಿನ್ನು ಅಂತೀಯ. ನಥಿಂಗ್ ಕ್ಯಾನ್ ಬಿ ಡನ್. ಇದನ್ನೇ ತಿನ್ಬೇಕು, ಏನು ಮಾಡೋಕ್ಕಾಗಲ್ಲ. ಬೇಗ ಹಾಕಪ್ಪ. ಏನಾಗ್ತಾ ಇದೆಯಾ? ಒಂದು ವಾಟರ್ ಮೆಲನು, ಅದಾದಮೇಲೆ ಮೂಸಂಬಿ. ಒಂದು ವಾಟರ್ ಮೆಲನು, ಒಂದು ಮೂಸಂಬಿ. ಇವತ್ತು ನಮ್ಮ ಹುಡುಗ ಗೆಳೆಯರ ಬಳಗದಲ್ಲಿ ನಾಯರ ಪೆಟ್ರೋಲ್ ಬಂಕ್ ಎದುರುಗಡೆ ಬಿಸ್ನೆಸ್ ಕೊಡಿ. ಪಾಪ ಬಿಸ್ನೆಸ್ ಇಲ್ಲ ಅಂತಾನೆ, ಬಟ್ ಜೋರಾಗಿ ಬಿಸ್ನೆಸ್ ಮಾಡ್ತಾನೆ. ನಕ್ಕ ನಮಗೆಲ್ಲ ಬರೀ ಓಲ್ಬಿಡ್ತಾನೆ ಅಷ್ಟೇ. ಕರೆಕ್ಟಾ ಮಚ್ಚ? ಸಾಲ್ಟ್ ಹಾಕೋ ಒಂಚೂರು. ಮತ್ತೇನು ಕತೆ? ಊಟ ಆಯ್ತಾ? ಮಾಡಿಲ್ವಾ? ಓಕೆ, ಬೇಗ ಮಾಡಪ್ಪ. ಕುಡ್ಕೊಂಡು ಮನೆಗೆ ಹೋಗೋಣ, ಲೇಟ್ ಆಗ್ತಾ ಇದೆ ಮನೆಗೆ. ಹೋ ಎದ್ಬಿಟ್ಟೆ. ಓ ಶಿಟ್ ಬ್ರೋ, ಆಲ್ರೆಡಿ 6:15 ಆಗಿಬಿಟ್ಟಿದೆ. ಇನ್ನೇನು ಇವಾಗ ಹೋಗೋದೇನೆ ಡೈರೆಕ್ಟು. ಎಲ್ಲಿ ಅಂದರೆ ರನ್ನಿಂಗಿಗೆ. ಇನ್ಮೇಲೆ ಡೈಲಿ ರನ್ನಿಂಗ್ ಮಾಡ್ತೀನಿ ಸ್ವಲ್ಪ ಹೊತ್ತು, 1 hour 2 hour. ದೇವರಾಣಿ ನನಗೆ ಗೊತ್ತಿಲ್ಲ ಎಷ್ಟೊತ್ತು ರನ್ನಿಂಗ್ ಮಾಡ್ತೀನಿ ಅಂತ. ಸೊ ಓಡ್ತಾನೇ ಇರೋದು. ಅದೆಲ್ಲಿ ಓಡ್ತೀನೋ ದೇವರಾಣಿ ನನಗೂ ಗೊತ್ತಿಲ್ಲ. ಓಡ್ತಾನೇ ಇರೋದು ಡಗ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 ು ಅಂತ. ಓ ಮೈ ಗಾಡ್, ಲೆಟ್ಸ್ ಗೋ ಮ್ಯಾನ್, ಲೆಟ್ಸ್ ಗೋ. ಲೆಟ್ಸ್ ಗೋ.
ಸೊ ರನ್ನಿಂಗ್ ಹೋಗೋಕ್ಕೆ ಮುಂಚೆ ನಾನು ಹಾಕೊತಾ ಇದ್ದೀನಿ ಸೇಮ್ ಬಟ್ಟೆ, ಒಂದು ಶಾರ್ಟ್ಸ್ ಹಾಕೊತೀನಿ. ಶಾರ್ಟ್ಸ್ ಹಾಕೊಂಡಿದ ತಕ್ಷಣ ಒಂದೇ ಒಂದು ಸ್ಟ್ರಾಂಗ್ ಕಾಫಿ ಕುಡಿತೀನಿ. ಸ್ಟ್ರಾಂಗ್ ಕಾಫಿ ಕುಡಿದಿದ ತಕ್ಷಣ ಓಡ್ತಾನೇ ಇರೋದು, ಸುಸ್ತಾಗೋವರೆಗೂ ಓಡ್ತಾನೇ ಇರೋದು, ಓಡು 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 ಓಡ್ತಾನೆ ಇರೋದು ಅಷ್ಟೇ ನನಗೆ ಗೊತ್ತಿರೋದು, ಓಡ್ತಾನೆ ಇರೋದು. ಸೊ ಓಡ್ತೀನಿ ದುಗ್ಗು ದುಗ್ಗು ದುಗ್ಗು. ಸೊ ಇವಾಗ ಸ್ಟ್ರಾಂಗ್ ಕಾಫಿ ಕುಡಿದು ಬಿಡಬೇಕು ಬೇಗ, ಜುಪ್ 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 ಅಂತ. ಅದಾದಮೇಲೆ ಓಡೋದೇನೆ. ನಾನು ಓಡ್ತಾ ಇರ್ತೀನಿ, ನೀವು ನನ್ನ ನೋಡ್ತಾ ಇರಬೇಕು. ಟಿಲ್ ದೆನ್ ಬಾಯ್. ಓಹೋ, ಸೊ ರನ್ನಿಂಗಿಗೆ ಅದೇ ಹಳೆ ಏನು ಟೀ ಶರ್ಟು, ಹೊಸ ಶಾರ್ಟ್ಸ್ ಅಂದ್ಕೊಳ್ಳಿ, ಹೊಸ ಶಾರ್ಟ್ಸ್ ಕ್ರೇಜಿಯಾಗಿದೆ. ಸೊ ಯಾವತ್ತು ಶಾರ್ಟ್ಸೇ ಹಾಕೊಂಡಿರೋ ಒಂದು ಮನುಷ್ಯನೇ ಅಲ್ಲ. ಸೊ ಇವತ್ತು ಶಾರ್ಟ್ಸ್ ಹಾಕೊತಾ ಇದ್ದೀನಿ ಅಂದರೆ ನನಗೆ ನಾನು ಗ್ರೇಟ್ ಅನಿಸ್ತದೆ, ಗ್ರೇಟ್. ಸೊ ಅದಕ್ಕೆ ಸ್ಟ್ರಾಂಗ್ ಕಾಫಿ ಕುಡಿದ್ಬಿಡ್ತೀನಿ. ಯಾಕೆ ಗೊತ್ತಾ, ಕಾಫಿ ಏನಾದ್ರು ಕುಡಿದ್ಬಿಟ್ರೆ ನನ್ನ ಮೈಂಡಲ್ಲಿ ಇರೋದು ಎಲ್ಲ ಕ್ಲಿಯರ್ ಆಗಿಬಿಟ್ಟು ಬರೀ ಫೋಕಸ್ ಮಾತ್ರ ಕಾಣಿಸುತ್ತೆ. ಸೊ ನನಗೆ ಕಾಫಿ ಇಲ್ದಿರಂಗೆ ನನಗಾಗಲ್ಲ, ಕಾಫಿ ಕುಡಿಲೇಬೇಕು ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್. ಕಾಫಿ ಅಂದರೆ ನನಗೆ ತುಂಬ ಪಂಚ ಪ್ರಾಣ. ಸೊ ಕಾಫಿ ಕುಡಿತಾನೇ ಇರೋದು, ಜುಯ್ 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 ಅಂತ. ಸೊ ಲೆಟ್ಸ್ ಗೋ ಕಾಫಿ. ಓಂ ಸಿ ಸೊ ಕಾಫಿ ಕುಡ್ದಿದ ತಕ್ಷಣ ರನ್ನಿಂಗು ಜುಗ್ 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 ಅಂತ. ಟಿಲ್ ದೆನ್ ಜುಯ್ ಅಂದ್ಬಿಡಿ, ಜುಯ್. ಓಹೋ ಗುರು, ಹೇಳ್ಬೇಕಂದ್ರೆ ಫಸ್ಟು 4 ಕಿಲೋಮೀಟರ್ಸ್ ರನ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂದ್ಕೊಳ್ಳಿ. ಸೊ ಇನ್ಮೇಲೆ ಡೈಲಿ ರನ್ನಿಂಗ್ ಮಾಡ್ತಾನೆ ಇರೋದು, ಒಳ್ಳೆ ಫೀಲಿಂಗ್ ಬರುತ್ತೆ ಗುರು. ಒಂದು ಡ್ರಾಪ್ ನೀರು ಕುಡ್ದಿಲ್ಲ, ಓಡ್ತಾನೆ ಇದ್ದೀನಿ, ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಸೊ ಲೆಟ್ಸ್ ಗೋ. ಹಂಗೆ ಓಡ್ತಾನೆ ಇರ್ತೀನಿ. ಇನ್ನೂ 6 ಕಿಲೋಮೀಟರ್ಸ್ ಬಾಕಿ ಇದೆ. ಸೊ ಕಂಪ್ಲೀಟ್ ಮಾಡೋವರೆಗೂ ನಾನಂತೂ ನಿಲ್ಲೋನ್ ಮನುಷ್ಯನೇ ಅಲ್ಲ. ಸೊ ಲೆಟ್ಸ್ ಗೋ. ಓಡ್ತಾನೆ ಇರೋದು ಹೂ. ಇವತ್ತಿಂದ ಡೈಲಿ ರನ್ನಿಂಗು ಏನಿಲ್ಲ ಅಂದ್ರೇನು 10 ಕಿಲೋಮೀಟರ್ ರನ್ನಿಂಗ್ ಮಾಡ್ದಿರಂಗಂತೂ ನನ್ನ ಮನೆಗೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ ನನಗೆ ಗೊತ್ತು ನಾನು ಎಷ್ಟು ಕಷ್ಟಪಡಬೇಕು ಅಂತ. ಎಷ್ಟು ಕಷ್ಟಪಡ್ತೀನಿ ಜೀವನದಲ್ಲಿ ಅಷ್ಟೇ ಮುಂದೆ ಬರ್ತೀನಿ. ಸೊ ರನ್ನಿಂಗ್ ಮಾಡ್ತಾನೆ ಇರೋದು ಕ್ರೇಜಿ ಫೀಲಿಂಗ್ ಅಂದ್ಕೊಳ್ಳಿ. ನಾನು ನನ್ನ ಮೈಂಡ್ನ ಎಷ್ಟು ಸ್ಟ್ರಾಂಗಾಗಿ ಇಟ್ಟಿದ್ದೀನಿ ಅಂದರೆ, ನಾನು ಹೇಳ್ದಂಗೆ ನನ್ನ ಮೈಂಡ್ ಕೇಳಬೇಕು, ಮೈಂಡ್ ಹೇಳ್ದಂಗೆ ನಾನು ಕೇಳಲ್ಲ. ನಾನು ಅಂದ್ಕೊಂಡೆ ಮನೆ ಬಿಡಬೇಕಂದ್ರೆ ನನ್ನ ಕೈಯಲ್ಲಿ ಆಗಲ್ಲ, ರನ್ನಿಂಗ್ ಆಗಲ್ಲ, 4 ಕಿಲೋಮೀಟ್ರೂ ಓಡೋಕ್ಕಾಗಲ್ಲ. ಫಕ್, ಐ ಡಿಡ್ ಲೈಕ್ ಆಲ್ಮೋಸ್ಟ್ ಲೈಕ್ 8 ಕಿಲೋಮೀಟರ್ಸ್. ಹೇಳಲ್ವಾ, ಮೈಂಡ್ಗಿಂತ ಸ್ಟ್ರಾಂಗ್ ಬೇರೆ ಯಾವುದೂ ಇಲ್ಲ. ನಾವೇನಾರೋ ನಮ್ಮ ಮೈಂಡಿಗೆ ಹೇಳಿದ್ರೆ ಈ ಕೆಲಸ ಮಾಡು, ಹಿಂಗೆ ಓಡು ಅಂದರೆ ಓಡ್ತಾನೆ ಇರ್ತೀವಿ. ಒಂದು ಡ್ರಾಪ್ ಆಫ್ ನೀರು ಕೂಡ ಕುಡ್ದಿಲ್ಲ ನಾನು. ಅಷ್ಟು ಸ್ಟ್ರಾಂಗಾಗಿ ನನ್ನ ಮೈಂಡ್ಗೆ ಹೇಳಿದ್ದೀನಿ ಏನಂತ, 10 ಕಿಲೋಮೀಟ್ರು ಕಂಪ್ಲೀಟ್ ಆಗೋವರೆಗೂ ನೀನು ಒಂದು ಡ್ರಾಪ್ ಆಫ್ ನೀರು ಕುಡಿಯೋಂಗಿಲ್ಲ ಅಂತ. ನಾನು ಹೇಳಿದ್ದೆಲ್ಲ ನನ್ನ ಮೈಂಡ್ ಮಾತು ಕೇಳುತ್ತೆ. ಅಷ್ಟು ಸ್ಟ್ರಾಂಗು ನಾನಂತೂ. ಹೋ 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 ಹೂ ಹೂ ಕ್ರೇಜಿ. ದೇವರಾಣೆ, ಪ್ಲೀಸ್ ಸಂಜಯ್ ನಗರ್ MLA ಯಾರಿದ್ದೀರಾ ಅಂತ ನನಗಂತೂ ಗೊತ್ತಿಲ್ಲ. ಪ್ಲೀಸ್ ಈ ರೋಡು ಮತ್ತು ಈ ಫುಟ್ಪಾತ್ ಪ್ಲೀಸ್ ರೆಡಿ ಮಾಡಿಕೊಡಿ. ನಿಮಗೆ ಕಾಲು ಕೈ ಮುಗಿತೀನಿ ನಾನು. ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ, ನೀವು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್.
ಕೈ ಮುಗಿತಾ ಇದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಂಬಿಡ್ಬೇಕು ನಾನು ಎಷ್ಟೋ ಫ್ರಸ್ಟ್ರೇಟೆಡ್ ಆಗಿದ್ದೀನಿ ಅಂತ. ಪ್ಲೀಸ್ ಮಾಡ್ಕೊಡಿ ಇದೊಂದು ಕೆಲಸ. ಫೈನಲಿ 10 ಕಿಲೋಮೀಟರ್ ರನ್ ಕಂಪ್ಲೀಟ್. 10 ಕಿಲೋಮೀಟರ್ ರನ್ ಇವತ್ತು ಫೈನಲಿ ಕಂಪ್ಲೀಟ್ ಮಾಡಿಬಿಟ್ಟೆ ಅಂದ್ಕೊಳ್ಳಿ. ಅದು ಎಷ್ಟು ನಿಮಿಷ ಅಲ್ಲಿ 2 ಅವರ್ 5 ಮಿನಿಟ್ಸ್ ಅಂದ್ಕೊಳ್ಳಿ. ಸೊ ಯಾವ ಥರ ಸುಸ್ತಾಗಿಬಿಟ್ಟಿದ್ದೀನಿ ಅಂದರೆ ಹೇಳೋಕ್ಕೆ ಆಗಲ್ಲ. ಬಟ್ ಎಲ್ಲಕ್ಕಿಂತ ಏನು ಖುಷಿ ಅನಿಸ್ತಾ ಇದೆ ಅಂದರೆ ಇವತ್ತು ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ತು. ಯಾಕಂದರೆ ನಾನು ಮನೆ ಬಿಡಬೇಕಂದ್ರೆ ಅಂದ್ಕೊಂಡಿದ್ದೆ ಏನಂತ, ಇವತ್ತು 10 ಕಿಲೋಮೀಟ್ರ್ ಓಡಲೇಬೇಕು, ಏನಾರು ಆಗಲಿ ಒಂದು ಡ್ರಾಪ್ ನೀರು ಕೂಡ ಕುಡಿಯೋಲ್ಲ ಅಂತ. 10 ಕಿಲೋಮೀಟರ್ ಕಂಪ್ಲೀಟ್ ಆಗೋವರೆಗೂ. ಯಾವಾಗ 10 ಕಿಲೋಮೀಟರ್ ಕಂಪ್ಲೀಟ್ ಆಮೇಲೆ ನೀರು ಕುಡ್ದಲ್ವಾ, ಅದಂಥ ಬೆಸ್ಟ್ ಫೀಲಿಂಗ್ ಯಾವುದೂ ಇಲ್ಲ. ದೇವ್ರಾಣೆ, ಇನ್ಮೇಲೆ ಏನಾರೋ ನೀವು ನನ್ನ ರನ್ಗೆ ಏನಾರೋ ಜಾಯಿನ್ ಆಗಬೇಕು ದಿನ ಅಂದರೆ ಪ್ರಾಪರ್ 6:30 ರೆಡಿ ಆಗಿಬಿಡಿ. ನಾನು ಯಾವ ಕಡೆ ಓಡಾಡ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಓಡಾಡ್ತಾ ಇರ್ತೀನಿ. ಸೊ ಲೆಟ್ಸ್ ಗೋ. ಇನ್ನೇನು ಮನೆಗೆ ಹೋಗ್ತೀನಿ ರ್ಯಾಪಿಡೋ ಅಲ್ಲಿ. ಬಾಯ್. ಸೊ ಕಾಲು ಎಷ್ಟು ನೋವ್ತಾ ಇದೆ ಅಂದರೆ 14 ಕಿಲೋಮೀಟರ್ ವಾಕ್ ಮಾಡಿ ಕ್ರೇಜಿ ಪೇಯ್ನ್. ಸೊ ಅದಕ್ಕೆ ಈ ಕ್ರೇಜಿ ಪೇಯ್ನ್ ಕಿಲ್ಲರ್ಗೆನೆ ಐ ಹ್ಯಾವ್ ಕಮ್ ಫಾರ್ ಜ್ಯೂಸಸ್. ಸೊ ಐ ಆಮ್ ಡ್ರಿಂಕಿಂಗ್ ವಾಟರ್ ಮೆಲನ್ and Lohit bro is drinking mango juice. Bro, why do you like mango juice so much? Gottilla. I feel like mango is the king of fruits. Yeah, it is. No, I love mango, bro. But watermelon is also very nice. Bro, I think you have to try mango cut piece ಮಾಡಿ. ಅದು ಮೇಲೆ ಹಾಕ್ಕೊಡ್ತಾರೆ. No, you have to eat it with chapati. You will go mad. Chapati? Yeah. We are trying this. Yeah. You have to try this. Yeah, definitely. It's gonna go mad, bro. Really. You will love it. I'm definitely trying that. Yeah, thank you, bye. So, I'm just waiting for the watermelon juice. So, juice ಬಂದಿದ ತಕ್ಷಣ ಕುಡಿದ ತಕ್ಷಣ ಮನೆಗೆ ಹೋಗೋದು ಡೈರೆಕ್ಟಾಗಿ ಜುಪ್ ಅಂತಾನೆ. ಆ ಥರ ರನ್ನಿಂಗ್ ಇತ್ತು ಅಂದರೆ ಗುರು 10 ಕಿಲೋಮೀಟ್ರು ಅಂದ್ಕೊಂಡೆ, ಬಟ್ 14 ಕಿಲೋಮೀಟ್ರು ರನ್ನಿಂಗ್ ಮಾಡಿದ್ದೀನಿ. ಐ ಜಸ್ಟ್ ಫೀಲ್ ಸೋ ಪ್ರೌಡ್. ಐ ನೆವರ್ ಥಾಟ್ ದಟ್ ಐಮ್ ಗೋನಾ ಡೂ ರನ್ನಿಂಗ್ ದಿಸ್ ಮಚ್, ಬಟ್ ಐ ಲಿಟರಲಿ ಫೀಲ್ ಸೋ ಗುಡ್. ಫೈನಲಿ ಮನೆಗೆ ಬೇರೆ ಬಂದುಬಿಟ್ಟಿದ್ದೀನಿ. ಮನೆಗೆ ಬಂದಿದ ತಕ್ಷಣ ನಮ್ಮಮ್ಮ ಮಾಡಿರೋದು ಊಟ ತಿನ್ಕೊಂಡು ಹಂಗೆ ದಬ್ಬಾಕೊಂಡ್ಬಿಡ್ತೀನಿ. ಗುರು ಕಾಲೆಲ್ಲ ಎಷ್ಟು ನೋವ್ತಾ ಇದೆ ಅಂದರೆ ಜೀವ ಹೋಗೋ ಥರ ಅನಿಸ್ತಾ ಇದೆ. ಬಟ್ ಸ್ಟಿಲ್ ನನ್ನ ಕಾಲ್ ಶೇಪ್ ತುಂಬ ಚೆನ್ನಾಗಿದೆ. ಸಿ, ಓ ಮೈ ಗಾಶ್, ಓಹೋ. ಸೊ ಬಾಯ್. ನೋ ಬಾಯ್. ಇನ್ನೂ ನಾನು ಊಟ ಮಾಡೋದು ಬೇರೆ ನಿಮಗೆ ತೋರಿಸ್ಬೇಕು, ಆಮೇಲೆ ಬಾಯ್ ಓಕೆನಾ? ಸೊ ಫೈನಲಿ ಇವತ್ತಿನ ರಾತ್ರಿ ಊಟ ಬೆಂಡೆಕಾಯಿ ಸಬ್ಜಿ ಪಲ್ಯ, ಅದಾದಮೇಲೆ ಒಂದು ಸ್ವಲ್ಪ ಮೊಸರು, ಅದಾದಮೇಲೆ ರೈಸ್ ಇದೆ. ಇಷ್ಟ ರೈಸು. ಓ ಮೈ ಗಾಡ್, ಏನು ಮಾಡೋಕ್ಕಾಗಲ್ಲ ಗುರು. ಮನೇಲಿ ಇದ್ದಾದಮೇಲೆ ಈ ಥರ ಎಲ್ಲ ಅನುಭವ ಇರಲೇಬೇಕು. 4 ಚಪಾತಿ ತಿಂತೀನಿ ಬೆಂಡೆಕಾಯಿ ಪಲ್ಯ ಜೊತೆ. ಡನ್ ಫಾರ್ ಡಿನ್ನರ್ ಅಂದ್ಕೊಳ್ಳಿ. ಸೊ ರೈಸು ಲಾಸ್ಟಲ್ಲಿ ಮಿಕ್ಕಿರೋದು ರೈಸ್ ನನಗಂತಾನೆ ಇಟ್ಬಿಟ್ಟಿದ್ದಾರೆ ನಮ್ಮಮ್ಮ. ಏನೂ ಮಾಡೋಕ್ಕಾಗಲ್ಲ. ಲೇಟಾಗಿ ಬಂದರೆ ಮನೆಗೆ ಇದೊಂದು ಪ್ರಾಬ್ಲಮ್ಮು. ಇಷ್ಟು ಇಟ್ಬಿಡ್ತಾರೆ. ಇವರೆಲ್ಲ ಚೆನ್ನಾಗಿ ತಿಂದ್ಬಿಟ್ಟು ನನಗೆ ಇಷ್ಟು ಇಟ್ಬಿಡ್ತಾರೆ. ಹೆಂಗಾರ ತಿನ್ನೋ, ಇಲ್ಲಾಂದರೆ ಹಾಳಾಗು ಅಂತಾರೆ ನಮ್ಮಮ್ಮ. ಕ್ರೇಜಿಗಳು. ಓ ಕ್ರೇಜಿ. ಲೆಟ್ಸ್ ಗೋ. ದ ಬೌಲ್ ಈಸ್ ಕ್ರೇಜಿ. ಬೌಲ್ ಈಸ್ ಖಾಲಿ, ನಾಟ್ ಕ್ರೇಜಿ. ಫಕ್ ಇಟ್. ನೋ. ಸ್ವಲ್ಪ ಮೊಸರು. ಓಹೋ ಕ್ರೇಜಿ. ಇವಾಗ ಪ್ರಾಪರ್ ಕ್ರೇಜಿ ಊಟ. ಒಳ್ಳೆ ರನ್ನಿಂಗ್ ಆಯಿತು. ರನ್ನಿಂಗ್ ಆಗಿದ ತಕ್ಷಣ ಕಾಲುಗಳು ಎಷ್ಟು ನೋವ್ತಾ ಇದೆ ಅಂದರೆ ಮಲ್ಕೊಂಡ್ಬಿಡಬೇಕು ಗುರು. ಸೊ ಬಾಯ್. ಮತ್ತೆ ನಾಳೆ ಸಿಗೋಣ ಅದೇ ಎನರ್ಜಿಯಲ್ಲಿ, ಅದೇ ಫಾರ್ಮಲ್ಲಿ. ಟಿಲ್ ದೆನ್ ಬಾಯ್.